ರಾಜಕಾರಣದಲ್ಲಿ ಬಹುತೇಕರು ತಮ್ಮದೇ ಪಾರುಪತ್ಯ ನಾವೇ ಪಾಳೆಗಾರರು ಅಂತ ರಾಜಕಾರಣ ಮಾಡೋದು ನೋಡಿದ್ದೀವಿ. 30 ವರ್ಷ 40 ವರ್ಷ 50 ವರ್ಷ ಚಿಂತಾಮಣಿಯಲ್ಲಿ ಸಚಿವ MC ಸುಧಾಕರ್ ಅವ್ರ ತಂದೆ MLA ಆಗಿದ್ರು, ಅವ್ರ ತಾತ ಆಗಿದ್ರು. ಚಿಂತಾಮಣಿಯಲ್ಲಿ ಪಾರುಪತ್ಯ ಅವ್ರದ್ದು. ಹಿಂಗೆ ರಾಜ್ಯದ ಬೇರೆ ಬೇರೆ ಕಡೆ ಬೇರೆಯವ್ರ ಪಾರುಪತ್ಯ ಇದೆ. ಅದರಲ್ಲಿ ದಾವಣಗೆರೆ ಶಾಮನೂರು ಫ್ಯಾಮಿಲಿ ಎದುರಾಕೊಂಡು ರಾಜಕಾರಣ ಮಾಡೋದು ಉಂಟೆ ಅನ್ನೋ ಚರ್ಚೆ ಇದೆ. ಆದರೆ SS ಮಲ್ಲಿಕಾರ್ಜುನ್ ಅವರು ಕೂಡ ಚುನಾವಣೆಯಲ್ಲಿ ರವೀಂದ್ರನಾಥ್ ಅವರು ಸೋಲಿಸಿದ್ರು. ಲೋಕಸಭೆ ಚುನಾವಣೆಯಲ್ಲಿ ನಿಂತು ಸ್ವತಃ SS ಮಲ್ಲಿಕಾರ್ಜುನ್ ಸೋತಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಇಂದ ತನ್ನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಟಿಕೆಟ್ ಕೊಡಿಸಬೇಕು ಅಂತ ನಿಂತಿದ್ದಾರೆ. ಈ ಗ್ಯಾಪ್ ಅಲ್ಲಿ ಇನ್ಸೈಟ್ ಅಕಾಡೆಮಿಯ ವಿನಯ್ ಕುಮಾರ್ ದಾವಣಗೆರೆಯಲ್ಲಿ ಸಮರ ಸಾರಿದ್ದಾರೆ. ಟಿಕೆಟ್ ನನಗೆ ಬೇಕು, ನಾನು ನಿಂತರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ತೀನಿ ಅಂತ ಹೊರಟಿದ್ದಾರೆ. ಮಂಜಪ್ಪ ನಿಂತು ಭಾರಿ ಅಂತರದಲ್ಲಿ ಸೋತಿದ್ರು. SS ಮಲ್ಲಿಕಾರ್ಜುನ್ ಮತ್ತು ಸಿದ್ದೇಶ್ವರ ನಡುವಿನ ಸೋಲಿನ ಅಂತರಕ್ಕೂ ಮಲ್ಲಿಕಾರ್ಜುನ್ ಅವ್ರ ಸೋಲೋದಕ್ಕೂ ಮಂಜಪ್ಪ ಅವ್ರ ಸೋಲಕ್ಕೂ ಅಂತರ ಜಾಸ್ತಿ ಇತ್ತು. ಆದರೆ ವಿನಯ್ ಕುಮಾರ್ ವಿದ್ಯಾವಂತ, ಪ್ರಬುದ್ಧ, ಇಡೀ ದಾವಣಗೆರೆಯಾದ್ಯಂತ ಪಾದಯಾತ್ರೆ ಮೂಲಕ ಮತಯಾಚನೆಗೆ ಹೊರಟಿದ್ದಾರೆ. ಈಗಾಗಲೇ ವಿನಯ್ ಕುಮಾರ್ ಇನ್ಸೈಟ್ ಅಕಾಡೆಮಿಯ ಮಾಲೀಕ, ಸಿದ್ದರಾಮಯ್ಯ ಅವರ ಪ್ರೀತಿಯ ಹುಡುಗ ವಿನಯ್ ಕುಮಾರ್ ವರ್ಸಸ್ ಶಾಮನೂರು ಫ್ಯಾಮಿಲಿ. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಕದನ. ನಮ್ಮ ಬಿಟ್ಟು ರಾಜಕಾರಣ ಮಾಡುವಂಥ ಸಾಧ್ಯತೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಅನ್ನೋದು ಶಾಮನೂರು ಫ್ಯಾಮಿಲಿಯವರ ಮಾತು. ಅರಿವೆಲ್ಲ ನಡೆಯಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಜನ ಬದಲಾಗವ್ರೆ, ಇಲ್ಲಿ ಯಾರ್ದು ಪಾಳೆಗಾರಿಕೆ ಕಲ್ಚರ್ ನಡೆಯಲ್ಲ ಅನ್ನೋದು ವಿನಯ್ ಕುಮಾರ್ ಅವರ ಬದ್ಧತೆ, ಲೆಕ್ಕಾಚಾರ. ಕುರುಬ ಸಮುದಾಯದ ಮತಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟಕ್ಕೂ ಇದೆ. ಹರಿಹರ ಆಗ್ಬೋದು, ಹರಪನಹಳ್ಳಿ ಆಗ್ಬೋದು, ಆ್ಯಂಡ್ ಹೊನ್ನಾಳಿ ಆಗ್ಬೋದು. ಹೀಗೆ ದಾವಣಗೆರೆ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಕುರುಬ ಸಮುದಾಯದ ಮತಗಳಿದೆ. ಸೊ ಹೀಗಾಗಿ ವಿನಯ್ ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ಲೆಕ್ಕಾಚಾರ. SS ಮಲ್ಲಿಕಾರ್ಜುನ್ ಅವ್ರು ನೆವರ್, ಟಿಕೆಟ್ ನಾವು ಕೊಟ್ಟರೆ ತಾನೇ ಅವ್ರು ತಗೊಳ್ಳೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಬಟ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ದಂಗಲ್ ನಡೀತಾ ಇದೆ. ಬಟ್ ವಿನಯ್ ಕುಮಾರ್ ಅವರ ಧೈರ್ಯವನ್ನು ಮೆಚ್ಚಬೇಕು. ರಾಜಕಾರಣ ಯಾರಪ್ಪನ ಮನೆ ಸ್ವತ್ತಲ್ಲ, ರಾಜಕಾರಣ ಒಂದು ಫ್ಯಾಮಿಲಿ ಸ್ವತ್ತಲ್ಲ. ರಾಜಕಾರಣಕ್ಕೆ ಟಿಕೆಟ್ ಪಡೆಯೋದು ಇವರಿಷ್ಟೇ ಅಲ್ಲ, ಬದ್ಧತೆ ಇದೆ, ಚುನಾವಣೆ ಮಾಡುವಂಥ ಕೆಪಾಸಿಟಿ ನನಗಿದೆ ಅಂತ ವಿನಯ್ ಹೊರಟವ್ರೆ. ವೇಗವಾಗಿ ಹೋಗ್ತಿದ್ದಾರೆ. ಬಟ್ ವಿನಯ್ ಕುಮಾರ್ಗೆ ಬ್ರೇಕ್ ಹಾಕೋಕೆ ಒಂದಷ್ಟು ಲೆಕ್ಕಾಚಾರ ನಡೀತಾ ಇದೆ. ಬಟ್ ಅದ್ಯಾವುದು ಸಾಧ್ಯ ಇಲ್ಲ ಸದ್ಯಕ್ಕೆ. ಅದನ್ನು ಮೀರಿ ವಿನಯ್ ಕುಮಾರ್ ಮುಂದೆ ಹೋಗಿದ್ದಾರೆ. ಚುನಾವಣೆಗೆ ನಿಲ್ತೀನಿ, ಗೆಲ್ತೀನಿ ಅಂತ ಹೋಗ್ತಾ ಇದ್ದಾರೆ. ಬಟ್ ಸಂಘರ್ಷ ಶಾಮನೂರು ಫ್ಯಾಮಿಲಿ ವರ್ಸಸ್ ವಿನಯ್ ಕುಮಾರ್ ಟಿಕೆಟ್ಗಾಗಿ ಸಂಘರ್ಷ ದಾವಣಗೆರೆ ಕಾಂಗ್ರೆಸ್ ಅಲ್ಲಿ. ಒಂದಷ್ಟು ಜನ ವಿನಯ್ ಕುಮಾರ್ ಪರವಾಗಿ, ಒಂದಷ್ಟು ಜನ ಶಾಮನೂರು ಅವ್ರ ಪರವಾಗಿ. ಈ ಗ್ಯಾಪಲ್ಲಿ ಕಾಂಗ್ರೆಸ್ಸಿಗರಿಗೆ ಕಸಿವಿಸಿ. ಒಟ್ಟಾಗಿ ಹೋದ್ರೆ ಚುನಾವಣೆ ಆಗುತ್ತಲ್ಲಪ್ಪ, ಯಾಕೆ ಹಿಂಗೆ ಮಾಡ್ತಾವ್ರೆ? ಬಿಕಾಸ್ ಆಫ್ ಸಿದ್ದೇಶ್ ಅವ್ರಿಗೆ ಟಿಕೆಟ್ ಇಲ್ಲ ಈ ಬಾರಿ. ಮಗನಿಗೆ ಅನಿತ್ ಕೊಡ್ತಾರಾ, ಇಲ್ಲ ರವಿ ಅವ್ರು ಕೊಡ್ತಾರಾ ಡಾಕ್ಟರ್ಗೆ? ಈ ಚರ್ಚೆಗಳ ನಡುವೆ ದಾವಣಗೆರೆ ಸರ್ ಗೆಲ್ಬೋದಲ್ಲ ಕಾಂಗ್ರೆಸ್ಸು, ಯಾಕೆ ಮಿಸ್ ಮಾಡ್ಕೋಬೇಕು ಅನ್ನೋದು ಬಹುತೇಕ ಕಾಂಗ್ರೆಸ್ಸಿಗರ ಅಭಿಪ್ರಾಯ. ಆದರೆ ವಿನಯ್ ಕುಮಾರ್ ಬೆಳೆದ ಪಟ್ಟನ್ನು ಹಠ ಬೆಳೆದ ತ್ರಿವಿಕ್ರಮನಂತೆ ಓಡಾಡ್ತಿದ್ದಾರೆ. ಬಟ್ SS ಮಲ್ಲಿಕಾರ್ಜುನ್ ಸಾಫ್ಟಾಗಿ ಹಳೇ ಶೈಲಿಯಲ್ಲೇ ನಮ್ಮನೆ ಬಾಗಿಲಿಗೆ ಬರೆದು ಇನ್ನೆಲ್ಲಿಗೆ ಬರುತ್ತೆ ಟಿಕೆಟ್ ಅಂತ ಹೋಗ್ತಿದ್ದಾರೆ. ಒಟ್ಟಾರೆ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಎರಡು ಶಕ್ತಿ ಗುಂಪುಗಳು, ಒಂದು ಕಡೆ ವಿನಯ್ ಕುಮಾರ್, ಒಂದು ಕಡೆ ಶಾಮನೂರು ಫ್ಯಾಮಿಲಿ. ಟಿಕೆಟ್ಗಾಗಿ ಅಗ್ಗಜಗ್ಗಾಟ. ಪ್ರಭಾ ಮಲ್ಲಿಕಾರ್ಜುನ್ಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇದೆ. ಆದರೆ ಈ ಹಿಂದೆ ನಾನು ಒಂದ್ಸಲ ಮಾತಾಡಿದೆ MLA ಎಲೆಕ್ಷನ್ಗಿಂತ ಮುಂಚಿತವಾಗಿ. ಅಲ್ಲಿ ಇಬ್ಬರು ಕಾರ್ಪೊರೇಟ್ರುಗಳು ಕಾಂಗ್ರೆಸ್ಸನ್ನು ತೊರೆದು BJP ಸೇರ್ತಾರೆ. ಬೈ ಎಲೆಕ್ಷನಲ್ಲಿ ಅವರ ವಿರುದ್ಧ SS ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಪ್ರಚಾರ ಮಾಡಿದ್ರು ಸಹ ಅಲ್ಲಿ BJPಯಿಂದ ಅವರಿಬ್ಬರು ಗೆಲ್ತಾರೆ. ಕಾಂಗ್ರೆಸ್ ತೊರೆದು BJP ಸೇರಿದವರು. ಆ ಎರಡು ಕಾರ್ಪೊರೇಷನ್ ಗೆಲ್ಸ್ಕೊಳ್ಳೋಕೆ ಸಾಧ್ಯ ಇಲ್ದಿರೋರು ಇನ್ನೇನು ಮಾಡ್ತಾರೆ ಅನ್ನೋ ಚರ್ಚೆಗಳಾಗಿತ್ತು. ಎಷ್ಟೇ ಸ್ಟ್ರಾಂಗ್ ಇದ್ರು, ನಾವೆಷ್ಟೇ ಪ್ರಬಲರು ಅಂತ ಶೋ ಮಾಡಿದ್ರು, ಜನ ಇಲ್ಲಿ ಸ್ಟ್ರಾಂಗ್ ಅಂತ. ಹಾಗಾಗಿ ವಿನಯ್ ಕುಮಾರ್ ಆ ದಿಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಂದ ದಾವಣಗೆರೆಯಲ್ಲಿ. BJP ತನ್ನದೇ ಆದಂಥ ವೋಟ್ ಬ್ಯಾಂಕನ್ನು ಹೊಂದಿದೆ. ಬಟ್ ಟಿಕೆಟ್ ಬದಲಾವಣೆಯ ನಂತರ BJP ಸನ್ನಿವೇಶ ಏನಾಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಕಾಂಗ್ರೆಸ್ಸಲ್ಲಿ ಒಟ್ಟಾರೆ ದಂಗಲ್ ಇದೆ. ಶಾಮನೂರು ವರ್ಸಸ್ ವಿನಯ್ ಕುಮಾರ್. ಬಟ್ ಟಿಕೆಟ್ ಪಡೆಯೋದ್ರಲ್ಲಿ ಯಾರು ಸಕ್ಸಸ್ ಆಗ್ತಾರೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಯಾರು ಟಿಕೆಟ್ ಸಿಗಬೇಕು? ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗ, ವಿನಯ್ ಕುಮಾರ್ ಅವ್ರಿಗ? ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆಲ್ಲೋದು ಯಾರು? ಕಾಂಗ್ರೆಸ್ಸಿಗರ, BJPಗರ? ಮುಂದೆ ಪ್ರಧಾನಿ ಆಗೋದು ಯಾರು? ರಾಹುಲ್ ಗಾಂಧಿ ಅವರ, ನರೇಂದ್ರ ಮೋದಿ ಅವರ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.